ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಐಪಿಎಲ್ ಮ್ಯಾಚ್ ಇದೆ. ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಹೆಚ್ಚುವರಿ ಬಿಎಂಟಿಸಿ ಬಸ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ. ಕ್ರಿಕೆಟ್ ವೀಕ್ಷಣೆಗೆ ಬರುವವರಿಗೆ ಹೆಚ್ಚುವರಿ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾವಳಿ ನಡೆಯಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬಿಎಂಟಿಸಿ ಬಸ್ಗಳ ಕಾರ್ಯಾಚರಣೆ ಆಗಲಿದೆ. ಬರುವ ಮತ್ತು ಹೋಗುವ ಪ್ರಯಾಣಕ್ಕಾಗಿ ಬಸ್ಗಳ ನಿಯೋಜನೆಯನ್ನ ಮಾಡಲಾಗಿದೆ. ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಿಸಲಾಗಿದೆ. 12:30ರವರೆಗೂ ಮೆಟ್ರೋನೂ ಇರುತ್ತೆ. ಬಿಎಂಟಿಸಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮ್ಯಾಚ್ ನೋಡುವವರ ಸಂಖ್ಯೆ ಹೆಚ್ಚೇ ಇರುತ್ತೆ. ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು. ವಾಪಸ್ ಮ್ಯಾಚ್ ಮುಗಿಯೋದು ಲೇಟ್ ಆದರೆ, ಅಂದರೆ ಶುರುವಾಗದೆ 7 ಗಂಟೆಗೆ ಸಂಜೆ. ಸೊ ಹೀಗಿರಬೇಕಾದ್ರೆ ಮುಗಿಯೋದು ಲೇಟ್ ಆದರೆ ಹೋಗೋದು ಹೆಂಗೆ ಮನೆಗೆ ವಾಪಸ್ಸು ಅನ್ನೋದೊಂದು ಟೆನ್ಷನು. ಆಟೋ ಕ್ಯಾಬಲ್ಲೆಲ್ಲ ಹೋಗೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬರೆ ಎಳಿತಾರೆ. ಹಾಗಾಗಿ ಏನು ಮಾಡೋದು ಅಂತ ಯೋಚಿಸ್ತಾ ಇರೋರಿಗೆ ಇದೀಗ ಗುಡ್ ನ್ಯೂಸ್. ಒಂದು ಕಡೆಯಲ್ಲಿ ಬಿಎಂಟಿಸಿ ಬಸ್ನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಮೆಟ್ರೋ ವ್ಯವಸ್ಥೆಯನ್ನು ವಿಸ್ತರಿಸಲಾಗಿದೆ. ಹಾಗಾಗಿ ನೀವು ಆರಾಮಾಗಿ ಟಿಕೆಟ್ ಸಿಕ್ಕಿದ್ರೆ ಮ್ಯಾಚು ನೋಡ್ಬೋದು, ಮನೆಗೂ ತಲುಪ್ಬೋದು ಈಸಿಯಾಗಿ. ಈಗ ಓನ್ ವೆಹಿಕಲ್ಸನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಎಲ್ಲ ಕಿರಿಕಿರಿ ಆಗುತ್ತೆ. ಹಾಗಾಗಿ ಶಿಸ್ತಲ್ಲಿ ನಾವು ಬಸ್ಸಲ್ಲೋ ಹೋಗ್ತೀವಿ, ಇಲ್ಲ ಮೆಟ್ರೋದಲ್ಲೋ ಹೋಗಿ ಬರ್ತೀವಿ ಅಂತ ಅಂದರೆ ಅದಕ್ಕೆ ಅಂತ ನಿರಾಸೆ ಆಗಬಾರ್ದು. ಕ್ರಿಕೆಟ್ ಪ್ರೇಮಿಗಳಿಗೆ ಅಂತ ಅನುಕೂಲ ಆಗಲಿ ಅಂತ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಈ ವ್ಯವಸ್ಥೆಯ ಅನುಕೂಲತೆಯನ್ನು ಕ್ರಿಕೆಟ್ ನೋಡುವವರು ಪಡ್ಕೊಳ್ಬಹುದು. ಇವತ್ತು ಮ್ಯಾಚ್ ಇರೋದ್ರಿಂದ ಸಹಜವಾಗಿಯೇ ಒಂದು ಕುತೂಹಲ ಅಂತೂ ಇದೆ. ಈಗಾಗಲೇ ಈ ಎರಡೂ ತಂಡಗಳು ಇಲ್ಲಿವರೆಗೆ ಒಟ್ಟು 5 ಬಾರಿ ಮುಖಾಮುಖಿ ಆಗಿದೆ. ಅದರಲ್ಲಿ ಆರ್ಸಿಬಿ 3 ಬಾರಿ ಗೆಲುವು ಸಾಧಿಸಿದೆ. ಗುಜರಾತ್ 2 ಬಾರಿ ಗೆದ್ಕೊಂಡಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಅದೆಲ್ಲದರ ಜೊತೆಗೆ ಹೋಗೋಕ್ಕೆ ಬರೋಕ್ಕೆ ವ್ಯವಸ್ಥೆನೂ ಕೂಡ ಸೂಕ್ತವಾಗಿ ಇರಬೇಕಾಗಿದೆ. ಆ ವ್ಯವಸ್ಥೆಯನ್ನು ಇದೀಗ ಮಾಡಲಾಗ್ತಾ ಇದೆ.